ಪೂನಂ ವಾಂಗ್ಚುಕ್ ಅವರು ಎಜುಕೇಶನ್ ಮಿನಿಸ್ಟ್ರು ರಾಜೀನಾಮೆ ಕೊಡ್ಲಿ ಅಂತ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ರು. ಪಾಪ ಊಟ ನೀರು ಎಲ್ಲ ಬಿಟ್ಟು ಅಲ್ಲಿಗೆ ಈ ಸಿಜೆಪಿ ಬಂದು ಸೇರ್ಕಾತು. ಒಂದಷ್ಟು ಜನ ಎಲ್ಲ ಬಂದ್ರು, ತಲೆ ಕೆಟ್ಟಿರೋರು ಎಲ್ಲರೂ ಬಂದ್ರು. ಬಾಯಿಗೆ ಬಂದಂಗೆಲ್ಲ ಬೊಗಳ್ಕೊಂಡು ನಿಂತ್ಕೊಂಡ್ರು. ಈಗ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಲಾಠಿ ಚಾರ್ಜ್ ಬೀಳ್ತಾ ಇದೆ. ಅಯ್ಯೋ 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 ಅಯ್ಯ ಅಯ್ಯೋ ಅಂತ ಇದೆ. ಯಾಕೆ ಅಂತಂದ್ರೆ ನೋಡಿ, ಈ ಹೋರಾಟ ಎಲ್ಲ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರಲ್ಲ, ಅಲ್ಲಿಗೆ ಮುಗಿದೋಯ್ತು. ಇವಾಗ ಏನಿದ್ರು ಪವರ್ ಯೂಸ್ ಮಾಡಬೇಕು. ಈ ಪವರ್ ಎಲ್ಲಿದೆ ಅಂತ ಕೇಳೋದಾದ್ರೆ ನಮ್ಮನೆ ಮೀಟರ್ ಬೋರ್ಡ್ ಅಲ್ಲಲ್ಲ, ಇಲ್ಲಿದೆ ನೋಡಿ ನಿಮ್ಮ ಪವರ್. ಇದು ಒಂದು ಓಟಲ್ಲಿ ನಿಮ್ಮ ಪವರ್ ಇದೆ. ಈ ಒಂದು ಪವರ್ನ ಇಟ್ಕೊಂಡು ನೀವು ಏನು ಬೇಕಾದ್ರೂ ಬದಲಾವಣೆ ಮಾಡಬಹುದು. ಆದ್ರೆ ಒಬ್ರಿಬ್ರಲ್ಲ, ಎಲ್ಲರೂ ಸೇರ್ಕೋಬೇಕು. ಈಗ ಅಲ್ಲಿ ಪ್ರೊಟೆಸ್ಟ್ಗೆ ಸೇರ್ಕೊಂಡಿದ್ದೀರಲ್ಲ, ಗುಡ್ಡೆ ಸೇರ್ಕೊಂಡು ಲಾಟಿನಲ್ಲಿ ಒದೆ ತಿಂತಾ ಇದ್ದೀರಲ್ಲ, ಅಲ್ಲಿ ಸೇರ್ಕೊಂಡು ಗಂಟ್ಲು ಹರ್ಚ್ಕೊಂಡು ಲಾಟಿನಲ್ಲಿ ಒದೆ ತಿನ್ನೋದು ಬಿಟ್ಟು ಈ ಒಂದು ಪವರ್ನ ಯೂಸ್ ಮಾಡಿ. ಈ ಒಂದು ಪವರ್ನ ಯೂಸ್ ಮಾಡಿ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆನ ತನ್ನಿ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ, ಕರ್ನಾಟಕದ ಎಂಟೈರ್ ಕ್ಷೇತ್ರಗಳಲ್ಲಿ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳು ಎಲೆಕ್ಷನ್ಗೆ ನಿಂತ್ಕೋತಾರೆ. ನಿಮ್ಮ ಎಲ್ಲ ಓಟುಗಳನ್ನ ಅವರಿಗೆ ಹಾಕಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ತನ್ನಿ. ಅದು ಡೆಲ್ಲಿವರೆಗೂ ಹೋಗುತ್ತೆ. ಪವರ್ ಇಲ್ಲಿದೆ. ಈ ಪವರ್ನ ನೀವು ಮಾರ್ಕೊಂಡ್ರೆ ನೆಕ್ಸ್ಟ್ ನೀವು ಈ ಜಿಪ್ನ ಓಪನ್ ಮಾಡಂಗಿಲ್ಲ. ಯಾಕಂದ್ರೆ ನೀವು ಮಾರಾಯ್ತು. ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ. ಗಾದೆ ಗೊತ್ತಿದೆ ಅಲ್ಲ. ಒಂದ್ಸತಿ ಮಾರದ ಮೇಲೆ ಮತ್ತೆ ಅದಕ್ಕೆ ಯಾವುದೇ ರೀತಿ ಪವರು ಮಾತಾಡಕ್ಕೆ ಅಧಿಕಾರ ಇರಲ್ಲ. ಅಧಿಕಾರ ಯಾವಾಗ ಇರುತ್ತೆ ಅಂತಂದ್ರೆ ನಿಮ್ಮ ಓಟು ನಿಮ್ಮ ಪವರ್ ಆಗಿ ಉಳ್ಕೊಂಡಾಗ ಆ ಅಧಿಕಾರ ನಿಮಗೆ ಇರುತ್ತೆ. ಈ ಪವರ್ನ ಯೂಸ್ ಮಾಡಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ತಾರೆ ಬಂದು. ಆದ್ರೆ ಪ್ರಜಾಕೀಯ ಪಕ್ಷದಲ್ಲಿ ಉಪೇಂದ್ರ ಸರ್ ಅವರು ಹೇಳಿದ್ದಾರೆ, ಜನ ನಾಯಕರಲ್ಲ ಸೇವಕರು. ಯಾರು ಜನಗಳಿದ್ದಾರೆ ಅವರೇ ನಾಯಕರು ಅಂತ. ನೀವು ಒಂದು ಓಟ್, ನಿಮ್ಮ ನಾಯಕತ್ವವನ್ನ ನೀವು ಪ್ರದರ್ಶನ ಮಾಡೋದು ಬಿಟ್ಟು ನೀವು ಒಂದು ಓಟ್ನ ಮಾರ್ಕೊಂಡ್ಬಿಟ್ಟು ಆಮೇಲೆ ಬಾಯಿ ಬಡ್ಕೊಂಡ್ರೆ ನ್ಯಾಯ ಬೇಕು ಅಂತ ಗಂಟ್ಲರ್ಚ್ಕೊಂಡ್ರೆ ಎಲ್ಲಿ ಸಿಗುತ್ತೆ ನ್ಯಾಯ? ಸಿಗೋದೆಲ್ಲ ಲಾಠಿಯೇಟೆ. ಯೋಚನೆ ಮಾಡಿ. ನಿಮ್ಮ ಮತ ಪ್ರಜಾಪಕ್ಷಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಯನ್ನ ತನ್ನಿ, ಬದಲಾವಣೆಯನ್ನ ನೋಡಿ. ನಾನು ನನ್ನ ಈ ಪವರ್ನ ಯೂಸ್ ಮಾಡಿ ನನ್ನ ಕ್ಷೇತ್ರಕ್ಕೆ ಒಬ್ಬ ಸೇವಕರನ್ನ ಆರಿಸ್ತೇನೆ. ನೀವು ಯೋಚನೆ ಮಾಡಕ್ಕೇನಿಲ್ಲ, ನೀವು ಕೂಡ ಆರಿಸಬಹುದು. ನಿಮಗೆ ಸೇವಕರು ಬೇಕು ಅಂತಂದ್ರೆ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳು ಇದ್ದಾರೆ, ನೀವು ಆರಿಸ್ಕೋಬಹುದು. ನಿಮಗೆ ನಾಯಕರು ಬೇಕು ಅನ್ನೋ ಹಾಗಿದ್ರೆ ಬೇರೆ ಪಕ್ಷದಲ್ಲಿ ಇದ್ದಾರೆ, ಆರಿಸ್ಕೋಬಹುದು. ಸೊ ಚಾಯ್ಸ್ ಇಸ್ ಯೋರ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ